ಕನ್ನಡ ಜಿಲ್ಲೆಯಲ್ಲಿ ಮರಳು ಕಲ್ಲಿನ ಸಾಗಾಟ ಎಗ್ಗಿಲ್ಲದೆ ನಡೀತಾ ಇದೆ. ನಿತ್ಯ ಬಾಕ್ಸೈಟ್ ತುಂಬಿದ ಲಾರಿಗಳು ಹೊರ ರಾಜ್ಯಗಳಿಗೆ ಹೋಗ್ತಾನೆ ಇವೆ. ಇದರ ಹಿಂದೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ ಅನ್ನೋ ಆರೋಪ ಇದೆ. ಎಗ್ಗಿಲ್ಲದೆ ನಡೆಯುತ್ತಿದೆ ಬಾಕ್ಸೈಟ್ ದಂಧೆ. ರಾತ್ರೋರಾತ್ರಿ ಸಾಗಾಟ, ಕಡಿವಾಣ ಯಾವಾಗ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲು ಹೇರಳವಾಗಿ ಸಿಗುತ್ತೆ. ಆದರೆ ಮರಳು ಮತ್ತು ಕೆಂಪು ಕಲ್ಲಿಗೆ ಇರುವ ನಿಯಮಗಳು ಬಾಕ್ಸೈಟ್ ಸಾಗಾಟಕ್ಕೆ ಇಲ್ಲದಂತಾಗಿದೆ. ರಾತ್ರೋರಾತ್ರಿ ಬೃಹತ್ ಲಾರಿಗಳಲ್ಲಿ ಸಾಗಾಟ ಮಾಡ್ತಾ ಇದ್ರು, ಯಾರೂ ಕೇಳೋರೇ ಇಲ್ಲದಂತಾಗಿದೆ. ಕತ್ತಲಾಗುತ್ತಿದ್ದಂತೆ ಜಿಲ್ಲೆಯ ಎಲ್ಲ ಒಳ ರಸ್ತೆಗಳಲ್ಲಿ ಲಾರಿಗಳ ಸದ್ದು ಕೇಳಿಸ್ತಾ ಇದ್ದು, ಬಾಕ್ಸೈಟ್ಗಳನ್ನ ಹೊರ ರಾಜ್ಯಗಳಿಗೆ ಸಾಗಾಟ ಮಾಡ್ತಿದ್ದಾರೆ. ಜನರ ಬಹುಕಾಲದ ಬೇಡಿಕೆಯಾದ ಮರಳು ಮತ್ತು ಕೆಂಪು ಕಲ್ಲು ಪೂರೈಕೆಗೆ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈ ಕಾರಣದಿಂದಾಗಿ ಜಿಲ್ಲೆಯ ಜನ ಒಂದು ಕೆಂಪು ಕಲ್ಲಿಗೆ 54 ರೂಪಾಯಿ ಕೊಟ್ಟು ಅಕ್ರಮ ಸಾಗಾಟಗಾರರಿಂದ ಖರೀದಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಲ್ಲದೆ 3 ಯೂನಿಟ್ ಮರಳಿಗೆ 25 ರಿಂದ 30 ಸಾವಿರ ಹಣ ನೀಡಿ ಅಕ್ರಮ ಮರಳು ಸಾಗಾಟಗಾರರಿಂದ ಖರೀದಿಸಬೇಕಾಗಿದೆ. ಇನ್ನು ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳು ಈ ಬಾಕ್ಸೈಟ್ ದಂಧೆಯ ಹಿಂದೆ ಕೈಜೋಡಿಸಿದ್ದಾರೆ ಎನ್ನುವ ಆರೋಪವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷ ಮಾಡಿದೆ. ಭಾರೀ ಗಾತ್ರದ ಲಾರಿಗಳು ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಸಂಚರಿಸಿದ ಪರಿಣಾಮ ಎಲ್ಲಾ ರಸ್ತೆಗಳು ಹದಗೆಟ್ಟಿವೆ. ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲೇ ಲಾರಿಗಳನ್ನ ತಡೆ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. 40-50 ಟನ್ ಮಣ್ಣುಗಳನ್ನು ತುಂಬಿಸಿಕೊಂಡು ಹೊರ ರಾಜ್ಯಗಳಿಗೆ, ಹೊರ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ಇದರ ಹಿಂದೆ ಈ ಜಿಲ್ಲೆಯ ಪ್ರಭಾವಿ ಶಾಸಕರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ಹಾಲಿ ಶಾಸಕರು, ಹಾಲಿ ಸಚಿವರು, ಇವರೆಲ್ಲ ಕೈವಾಡ ಇದೆ. ಇವರದೆಲ್ಲ ಇದರಲ್ಲಿ ಸಪೋರ್ಟ್ ಇದೆ. ದೊಡ್ಡ ದೊಡ್ಡ ಜನರ ಪಾಲುದಾರಿಕೆಯಲ್ಲಿ ಇವತ್ತು ಇಲ್ಲಿನ ಈ ಗಣಿಗಾರಿಕೆ ನಡೀತಾ ಇದೆ. ನಾವು ಕೂಡ ಮುಂದಿನ ದಿವಸಗಳಲ್ಲಿ ಆ ಲಾರಿಯನ್ನು ತಡೆದು ಹೋರಾಟ ಮಾಡಬೇಕು ಅಂತ ಇದ್ದೇವೆ. ಒಟ್ನಲ್ಲಿ ಟನ್ ಗಟ್ಟಲೆ ಬಾಕ್ಸೈಟ್ಗಳನ್ನ ಹೊರ ರಾಜ್ಯಗಳಿಗೆ ಕಳಿಸಲು ಆಸಕ್ತಿ ಹೊಂದಿರುವ ಜಿಲ್ಲಾಡಳಿತದ ಮೇಲೆ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನಗಳು ಮೂಡಿವೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.